ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ, ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡ್ಕೊಳ್ತಾರೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ, ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸ್ತಾರೆ. ಕಟಕ ರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತಮಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ನಿಮ್ಮ ಭವಿಷ್ಯವನ್ನ ಈಗ ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲುಗಳು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಕಟಕ ರಾಶಿಯವರೇ, ನಿಮ್ಮದು ತಾಯಿಯ ಹೃದಯ. ಎಲ್ಲರನ್ನ ನಂಬ್ತೀರಿ, ಎಲ್ಲರನ್ನು ಸಹಾಯ ಮಾಡ್ತೀರಿ. ಆದ್ರೆ ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ನಿಮಗೆ ಅಕ್ಷರಶಃ ನರಕ ದರ್ಶನ ಮಾಡಿಸಿವೆ, ಹೌದಲ್ವೇ? ನೀವು ನಂಬಿದ ಜನರೇ ನಿಮಗೆ ಮೋಸ ಮಾಡಿದ್ರು, ನಿಮ್ಮ ಒಳ್ಳೆತನವನ್ನೇ ದೌರ್ಬಲ್ಯವೆಂದು ಭಾವಿಸಿದ್ರು, ನಿಮ್ಮ ಬೆನ್ನ ಹಿಂದೆ ನೂರಾರು ಅವಮಾನದ ಮಾತುಗಳನ್ನ ಚುಚ್ಚಿ ಮಾತುಗಳಿಂದ ಕೇಳಿ ಬಂದವು. ಆರ್ಥಿಕವಾಗಿ ಎಂತಹ ಕಷ್ಟ ಎದುರಿಸಿದ್ದೀರಿ. ಮಾಡಿದ ಪ್ರತಿ ಕೆಲಸದಲ್ಲೂ ನಷ್ಟಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಪ್ರತಿ ರೂಪಾಯಿಗೂ ಬೇರೆಯವರ ಮುಂದೆ ಕೈ ಚಾಚಬೇಕಾದ ಪರಿಸ್ಥಿತಿ. ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ಗಂಡ ಹೆಂಡತಿ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ಯಾಕಾದ್ರೂ ಹುಟ್ಟಿದೇನೋ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳೇ ಹೆಚ್ಚು. ಇದಕ್ಕೆಲ್ಲ ಕಾರಣ ಗ್ರಹಗಳ ಪ್ರತಿಕೂಲ ಸಂಚಾರ. ಶನಿ, ರಾಹು, ಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಸರಮಾಲೆಯೇ ಎದುರಾಗಿತ್ತು. ನಿಮ್ಮ ಪುಣ್ಯದ ಫಲ ಮುಗಿದು ಪಾಪದ ಫಲವನ್ನ ನೀವು ಅನುಭವಿಸುತ್ತಿದ್ದೀರಿ ಎಂದು ಜನ ಆಡಿಕೊಂಡರು. ಆದ್ರೆ ಆ ಸಮಯ ಈಗ ಮುಗಿಯಿತು. ನೀವು ಕೇಳಿದ್ದು ಸರಿ. ಆ ಕರಾಳ ದಿನಗಳು ಮುಗಿಯುವ ಸಮಯ ಬಂದಿದೆ. ಗುರುಬಲದ ಕೃಪೆ ಮತ್ತು ಶುಭ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಸಂಪೂರ್ಣ ಸುವರ್ಣ ಯುಗಕ್ಕೆ ನಾಂದಿ ಹಾಡಲಿವೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಅದ್ಭುತ ಬದಲಾವಣೆ ಆಗಲಿದೆ ಎಂದು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಒಂದೇ ಸಂಬಳಕ್ಕೆ ದುಡಿಯುತ್ತಿದ್ರಿ. ನಿಮ್ಮ ಜೊತೆ ಸೇರಿದವರೆಲ್ಲ ಇಂದು ನಿಮ್ಮ ಮೇಲಧಿಕಾರಿಗಳಾಗಿ ಕೂತಿದ್ದಾರೆ. ನಿಮ್ಮ ಶ್ರಮಕ್ಕೆ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆಯೇ ಸಿಗಲಿಲ್ಲ ಎಂದು ನೀವು ಪ್ರತಿದಿನ ಕೊರಗ್ತಿದ್ರಿ. ಆದ್ರೆ ಈಗ ಉತ್ತಮ ಸಮಯದಲ್ಲಿ ನೋಡಿ. ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನ ವಿರೋಧಿಸುತ್ತಿದ್ದವರೇ, ನಿಮ್ಮನ್ನ ತುಳಿಯಲು ಪ್ರಯತ್ನ ಪಟ್ಟವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರ್ತಾರೆ. ಮೇಲಧಿಕಾರಿಗಳ ಕಣ್ಣಿಗೆ ನಿಮ್ಮ ನಿಜವಾದ ಸಾಮರ್ಥ್ಯ ಕಾಣಿಸ್ತಿದೆ. ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್, ಜವಾಬ್ದಾರಿಯ ಬದಲಾವಣೆ ಅಥವಾ ಸಂಬಳದ ಹೆಚ್ಚಳ, ಇವುಗಳಲ್ಲಿ ಒಂದು ಖಂಡಿತವಾಗಿಯೂ ನಿಮ್ಮ ಕೈ ಸೇರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಒಂದು ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಗೌರವ ಪ್ರತಿಷ್ಠೆ 100 ಪಟ್ಟು ಹೆಚ್ಚಾಗಲಿದೆ. ಈಗ ಇರುವ ಕೆಲಸದಲ್ಲಿ ನನಗೆ ಬೆಲೆ ಇಲ್ಲ ಎಂದು ಪ್ರತಿದಿನ ನೊಂದುಕೊಂಡ್ರೆ ಕೆಲಸಕ್ಕೆ ಹೋಗುತ್ತಿದ್ದ ಕರ್ಕಾಟಕ ರಾಶಿಯವರೇ, ನಿಮ್ಮ ತಾಳ್ಮೆಗೆ ಈಗ ಬೆಲೆ ಸಿಗಲಿದೆ. ಉದ್ಯೋಗ ಬದಲಾವಣೆ ಮಾಡಲು ಇದು ಅತ್ಯಂತ ಶ್ರೇಷ್ಠ ಸಮಯ. ನೀವು ಸಂದರ್ಶನಗಳಿಗೆ ಹಾಜರಾಗ್ತಿದ್ರೆ ಇದುವರೆಗೂ ಉತ್ತರ ಬಾರದೇ ಇದ್ದ ದೊಡ್ಡ ದೊಡ್ಡ ಕಂಪನಿಗಳಿಂದ ಇದ್ದಕ್ಕಿದ್ದಂತೆ ಕರೆ ಬರಲಿದೆ. ನೀವು ಊಹೆಯನ್ನ ಮಾಡದಂತಹ ದೊಡ್ಡ ಹುದ್ದೆ, ನೀವು ಕೇಳೋದಕ್ಕಿಂತ ಹೆಚ್ಚು ಸಂಬಳದ ಆಫರ್ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಕೂಡ ನನಸಾಗುವ ಪ್ರಬಲ ಯೋಗವಿದೆ. ನಿಮ್ಮ ಮೃದು ಸ್ವಭಾವವೇ ನಿಮಗೆ ಶತ್ರು. ನಿಮ್ಮ ಏಳಿಗೆಯನ್ನ ಸಹಿಸಲಾರದವರು ನಿಮ್ಮ ಬೆನ್ನ ಹಿಂದೆ ಮಾತನಾಡುವರು. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಹಳ್ಳ ತೋಡಿದವರು, ಇವರ ಸಂಖ್ಯೆ ಬಹಳ ದೊಡ್ಡದಿದೆ. ಈ ಶತ್ರು ಕಾಟದಿಂದ ನೀವು ಮಾನಸಿಕವಾಗಿ ತುಂಬಾ ಕಷ್ಟಪಟ್ಟಿದ್ದು ಇನ್ನು ಮುಂದೆ ಆ ಚಿಂತೆ ಬಿಡಿ. ಆ ಶತ್ರುಗಳು ಯಾರೆಂದು ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ದೈವವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಅವರು ಮಾಡಿದ್ದ ಪಿತೂರಿಗಳು ಬಯಲಾಗಿ ಸತ್ಯಕ್ಕೆ ಜಯ ಸಿಗಲಿದೆ. ನಿಮ್ಮನ್ನ ಅವಮಾನಿಸಿದವರೇ ನಿಮ್ಮ ಬಳಿ ತಲೆ ತಗ್ಗಿಸುವ ಸಮಯವಿದು. ಸಂಸಾರದಲ್ಲಿ ನೆಮ್ಮದಿ ಇಲ್ಲದಿದ್ರೆ ನಾವು ಹೊರಗೆ ಎಷ್ಟೇ ಸಾಧನೆ ಮಾಡಿದ್ರೂ ಅದು ವ್ಯರ್ಥ. ಕರ್ಕಾಟಕ ರಾಶಿಯವರ ದಾಂಪತ್ಯದಲ್ಲಿ ಇತ್ತೀಚೆಗೆ ಬಿರುಕು ಹೆಚ್ಚಾಗಿತ್ತು. ಅನುಮಾನಗಳು ನಿಮ್ಮಿಬ್ಬರ ನಡುವೆ ದೊಡ್ಡ ಗೋಡೆಯನ್ನೇ ಕಟ್ಟಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದ ಸಂಬಂಧಗಳು ಕೂಡ ಇದ್ದವು. ನಿಮ್ಮ ದಾಂಪತ್ಯ ಜೀವನದ ಮಧುಚಂದ್ರದ ದಿನಗಳಾಗಲಿವೆ.
ನಿಮ್ಮಿಬ್ಬರ ನಡುವೆ ಇದ್ದ ಎಲ್ಲಾ ಕಹಿ ಘಟನೆಗಳು ಮರೆತು ಹೋಗಿ ಹೊಸ ಪ್ರೀತಿ ಚಿಗುರೊಡೆಯಲಿದೆ. ನಿಮ್ಮ ಸಂಗಾತಿ ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು, ಸಂತೋಷ, ನೆಮ್ಮದಿ ನೆಲೆಸಲಿದೆ. ನಮ್ಮ ಮಗ ಅಥವಾ ಮಗಳು ಓದಿನ ಕಡೆ ಗಮನವೇ ಕೊಡ್ತಿಲ್ಲ, ಕೆಟ್ಟ ಗೆಳೆಯರ ಸಹವಾಸ, ಮೊಬೈಲ್ ಗೀಳು ಎಂದು ನೀವು ಪಡುತ್ತಿದ್ದ ಚಿಂತೆ ಅಷ್ಟಿಷ್ಟಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಕೊರಗಾಗಿತ್ತು. ನಿಮ್ಮ ಮಕ್ಕಳಲ್ಲಿ ನೀವೇ ಆಶ್ಚರ್ಯಪಡುವಂತಹ ಸಕಾರಾತ್ಮಕ ಬದಲಾವಣೆ ಆಗಲಿವೆ. ಅವರ ಗಮನ ಓದಿನ ಕಡೆ ಹರಿಯುತ್ತದೆ. ಅವರೇ ಜವಾಬ್ದಾರಿಯಿಂದ ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸಲು ಶುರು ಮಾಡ್ತಾರೆ. ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಿಮಗೆ ಕೀರ್ತಿ ತರ್ತಾರೆ. ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಕಾಲೇಜುಗಳಲ್ಲಿ ಸೀಟು ಸಿಗುವ ಯೋಗವೂ ಇದೆ. ನಿಮ್ಮ ದೊಡ್ಡ ಚಿಂತೆ ದೂರವಾಗಲಿದೆ. ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳ ಭಾಗ್ಯ ಸಿಗಲಿಲ್ಲ ಎಂದು ನೊಂದುಕೊಂಡ ದಂಪತಿಗಳು ನೀವಾಗಿದ್ದೀರಾ. ಆಸ್ಪತ್ರೆಗಳಿಗೆ ಅಲೆದು ಪೂಜೆ ಪುನಸ್ಕಾರ ಮಾಡಿ ಸಾಕಾಗಿ ಹೋಗಿತ್ತ. ಸಮಾಜದ ಸಂಬಂಧಿಕರ ಚುಚ್ಚು ಮಾತುಗಳಿಂದ ಅವಮಾನ ಅನುಭವಿಸಿದ್ದೀರಾ. ನಿಮ್ಮ ಇಷ್ಟ ದೇವರು ನಿಮ್ಮ ಮೊರೆಯನ್ನ ಕೇಳಿದ್ದಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ಸಿಗುವ ಸಂಭವ ಬಹಳ ಪ್ರಬಲವಾಗಿದೆ. ವೈದ್ಯಕೀಯ ಪರೀಕ್ಷೆಗಳು ಸಕಾರಾತ್ಮಕವಾಗಿ ಬರುತ್ತವೆ. ನಿಮ್ಮ ಬಹುದೊಡ್ಡ ಕನಸು ನನಸಾಗುವ ಸಮಯವಿದು. ಆಸ್ತಿ ವಿಚಾರವಾಗಿ ಇಲ್ಲವೇ ಬೇರೆ ಯಾವುದೋ ಕಾರಣಕ್ಕೆ ಕೊಟ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಎಂದು ಅಲೆದು ನಿಮ್ಮ ಚಪ್ಪಲಿ ಸರಿದು ಹೋಗಿತ್ತು. ನ್ಯಾಯ ನಿಮ್ಮ ಕಡೆ ಇದ್ದರೂ ನಿಮಗೆ ಜಯ ಸಿಗ್ತಿರ್ಲಿಲ್ಲ. ವಕೀಲರಿಗೆ ಹಣ ಕೊಟ್ಟು ಸಾಕಾಗಿ ಹೋಗಿತ್ತು. ಆ ಚಿಂತೆ ಬಿಡಿ. ಈಗ ಈ ಕೇಸುಗಳು ಅಂತ್ಯ ಕಾಣಲಿವೆ. ತೀರ್ಪು ನಿಮ್ಮ ಪರವಾಗಿಯೇ ಬರಲಿದೆ. ನಿಮಗೆ ನ್ಯಾಯ ಸಿಗೋದು ಖಚಿತ. ನಿಮ್ಮಿಂದ ಅನ್ಯಾಯವಾಗಿ ಕಸಿದುಕೊಂಡ ಆಸ್ತಿ ಅಥವಾ ಹಣ ನಿಮಗೆ ವಾಪಸ್ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಮೇಲಿದ್ದ ಕಳಂಕ ದೂರವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕಷ್ಟ ಎಂದು ಬಂದವರಿಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ದೀರಿ. ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ನಿಮ್ಮಿಂದ ಹಣ ಪಡೆದವರು ಇಂದು ನಿಮ್ಮ ಕರೆಯನ್ನ ಸ್ವೀಕರಿಸುತ್ತಿಲ್ಲ. ಇವತ್ತು ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಸತಾಯಿಸುತ್ತಿದ್ದಾರೆ. ನಿಮ್ಮ ದುಡ್ಡೇ ನಿಮಗೆ ಶತ್ರುವಾಗಿತ್ತು. ಈ ವಿಶೇಷ ಸಮಯದಲ್ಲಿ ಒಂದು ಪವಾಡ ನಡೆಯಲಿದೆ. ಯಾರು ನಿಮಗೆ ಹಣ ವಾಪಸ್ ಕೊಡೋದು ಇಲ್ಲ ಎಂದು ನೀವು ಅಂದುಕೊಂಡಿದ್ರೋ ಅವರೇ ತಾವಾಗಿಯೇ ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡ್ತಾರೆ, ಅಥವಾ ಅವರಿಗೆ ಹಣ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಇದರಿಂದ ದೊಡ್ಡ ಮಟ್ಟಿಗೆ ನಿವಾರಣೆಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ಬ್ಲಾಕ್ ಆಗಿದ್ರಿ. ಒಂದು ಕಡೆಯಿಂದ ಹಣ ಬಂದ್ರೆ 10 ಕಡೆಯಿಂದ ಖರ್ಚಾಗ್ತಾ ಇತ್ತು. ಅನಿರೀಕ್ಷಿತ ಧನಾಗಮನ ಯೋಗ ನಿಮ್ಮ ರಾಶಿಗೆ ಪ್ರಬಲವಾಗಿದೆ. ಇದು ನೀವು ಮರೆತೇ ಹೋಗಿದ್ದ ಹೂಡಿಕೆಯಿಂದ ದೊಡ್ಡ ಲಾಭದ ಬರಬಹುದು. ಇಲ್ಲವೇ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಬಹುದು. ಯಾವುದೇ ರೂಪದಲ್ಲಾದ್ರೂ ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಬಂದು ನಿಮ್ಮ ಎಲ್ಲಾ ಸಾಲಗಳು ತೀರಿ ಒಂದು ನೆಮ್ಮದಿಯ ಜೀವನ ನಡೆಸುವ ಜವಾಬ್ದಾರಿ ಖಂಡಿತ ಕಾಣಿಸುತ್ತದೆ. ಸ್ವಂತ ಉದ್ಯೋಗ, ವ್ಯಾಪಾರ ಮಾಡುತ್ತಿರುವ ಕರ್ಕಾಟಕ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಇದುವರೆಗೂ ವ್ಯಾಪಾರದಲ್ಲಿ ನಷ್ಟ, ಗ್ರಾಹಕರು ಇಲ್ಲದೆ ಅಂಗಡಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದ್ರೆ, ಆದರೆ ಈಗ ನಿಮ್ಮ ವ್ಯಾಪಾರದ ದಿಕ್ಕೆ ಬದಲಾಗುತ್ತೆ. ಹೊಸ ಗ್ರಾಹಕರು, ದೊಡ್ಡ ಆರ್ಡರ್ಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ. ನಿಮ್ಮ ವ್ಯಾಪಾರವನ್ನ ವಿಸ್ತರಣೆ ಮಾಡುವ ಯೋಚನೆ ಕೂಡ ಮಾಡ್ತೀರಿ. ಇಷ್ಟೆಲ್ಲ ಅದ್ಭುತ ಬದಲಾವಣೆಗಳು ಆಗುತ್ತಿರುವಾಗ, ನಿಮ್ಮ ಜೀವನ ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತಿರುವಾಗ ಒಂದು ದೊಡ್ಡ ಕಠಿಣ ಸಮಸ್ಯೆ, ಒಂದು ಸವಾಲು ನಿಮ್ಮನ್ನ ಪರೀಕ್ಷಿಸಲು ಕಾದಿದೆ. ಅದನ್ನ ಕೇಳಿ ಭಯಪಡಬೇಡಿ. ಇದಕ್ಕೆ ಪರಿಹಾರವೂ ಇದೆ. ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ದೃಷ್ಟಿದೋಷ. ಹೌದು, ನೀವು ಈ ಹಠ, ಯಶಸ್ಸನ್ನ, ನಿಮ್ಮ ಸಂತೋಷವನ್ನ ಕಂಡ ನಿಮ್ಮ ಹತ್ತಿರದವರೇ, ನಿಮ್ಮ ಜೊತೆಗೆ ಇರುವವರೇ, ನಿಮ್ಮ ಸಂಬಂಧಿಕರೇ, ಅವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತದೆ. ಅವರ ಹೊಟ್ಟೆ ಕಿಚ್ಚು, ಅವರ ಅಸೂಯೆ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಲು ಪ್ರಯತ್ನಿಸುತ್ತದೆ. ಇದ್ದಕ್ಕಿದ್ದಂತೆ ಕೈಗೆ ಬಂದ ಕೆಲಸ ಕೊನೆಯ ಕ್ಷಣದಲ್ಲಿ ನಿಂತು ಹೋಗಬಹುದು, ಅಥವಾ ಕಾರಣವೇ ಇಲ್ಲದೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಬಹುದು. ಇದು ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸಲು ನಡೆಯುವ ಒಂದು ಪರೀಕ್ಷೆ. ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಪರಿಹಾರ ಅತ್ಯಂತ ಸರಳವಾಗಿದೆ, ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಸ್ನಾನ ಮಾಡುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನ ಬೆರೆಸಿ ಸ್ನಾನ ಮಾಡಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನ, ದೃಷ್ಟಿದೋಷವನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಹಾಗೂ ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಯಾರ ಬಳಿಯೂ ಹೆಚ್ಚಾಗಿ ಹೇಳಿಕೊಳ್ಳಬೇಡಿ. ಮೌನವೇ ಯಶಸ್ಸಿನ ಮೊದಲ ಮಂತ್ರ. ಮೌನವಾಗಿ ನಿಮ್ಮ ಕೆಲಸವನ್ನ ಸಾಧಿಸಿ. ನಿಮ್ಮ ಇಷ್ಟ ದೇವರ ಮೇಲಿನ ನಂಬಿಕೆಯನ್ನ ಮಾತ್ರ ಬಿಡಬೇಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಜೀವನದ ನಿರ್ಣಾಯಕ ದಿನಗಳು ನಿಮ್ಮ ಜೀವನದ ಯಶಸ್ಸಿನ ಉತ್ತುಂಗಕ್ಕೆ ಇರುವುದು ಅಥವಾ ಮತ್ತೆ ಪಾತಾಳಕ್ಕೆ ಬಿದ್ದು ಕಷ್ಟದ ಮೇಲೆ ಕಷ್ಟ ಅನುಭವಿಸೋದು ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ. ಆ ಭಗವಂತನು ನಿಮಗೆ ಈ ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಾನೆ. ನಾನು ಹೇಳಿದ ಈ ಸಣ್ಣ ಪರಿಹಾರವನ್ನ ಪಾಲಿಸಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಎಲ್ಲಾ ನೋವುಗಳು, ಅವಮಾನಗಳಿಗೆ ಉತ್ತರ ಕೊಡುವ ಸಮಯವಿದು. ಈ ವಿಡಿಯೋ ನಿಮ್ಮ ಬಳಿ ಬಂದಿರುವುದು ಆಕಸ್ಮಿಕವಲ್ಲ ಎಂದು ನಾನು ಮೊದಲೇ ಹೇಳಿದೆ.
ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸಂದೇಶ. ತಪ್ಪದೆ ನಿಮ್ಮ ಜೀವನ ಬದಲಾಗಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಾ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ, ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ತಾರೆ, ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸ್ತಾರೆ, ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ. ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸ್ತಾರೆ. ಜ್ಯೋತಿಷ್ಯ ಚಕ್ರದ 4ನೇ ರಾಶಿ ಕಟಕ ರಾಶಿ. ಚಂದ್ರದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಂಥ ಭಾವನೆಗಳ ಮಹಾಪುರವಿದೆ, ಅದೆಷ್ಟು ರಹಸ್ಯಗಳಿವೆ, ಅವರ ಕಣ್ಣೀರಿನ ಹಿಂದಿನ ಜೀವನದ ಶಕ್ತಿ ಏನು. ನೀವು ಕರ್ಕಾಟಕ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಆಪ್ತರು ಈ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ತಾಯಿಯ ಮಮತೆ, ಸ್ನೇಹಿತನ ಕಾಳಜಿ, ಪ್ರೀತಿಯ ಪರಾಕಾಷ್ಠತೆ ಎಲ್ಲರನ್ನ ಒಂದುಗೂಡಿಸುವ ಅದ್ಭುತ ಶಕ್ತಿ, ಚಂದ್ರನಂತೆ ತಂಪಾದ ಆದರೆ ಸಮುದ್ರದಂತೆ ಆಳವಾದ ವ್ಯಕ್ತಿತ್ವವೇ ಕರ್ಕಾಟಕ ರಾಶಿಯವರದ್ದು. ರಾಶಿ ಚಕ್ರದ ಅತ್ಯಂತ ಭಾವನಾತ್ಮಕ ಮತ್ತು ರಹಸ್ಯಮಯ ರಾಶಿ ಕರ್ಕಾಟಕ. ಇಂದು ನಾವು ಸಂಪೂರ್ಣವಾಗಿ ಈ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿ. ಹೊರಗಿನಿಂದ ಗಟ್ಟಿಯಾಗಿ ಚಿಪ್ಪನ್ನ ಹೊಂದಿರುವ ಏಡಿ ಒಳಗೆ ಅತ್ಯಂತ ಮೃದುವಾಗಿರುತ್ತೆ. ಇದೇ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರ ಜಗತ್ತಿಗೆ ಇವರು ಬಹಳ ಗಟ್ಟಿಯಾಗಿರುವ ಭಾವನೆಗಳಿಗೆ ಬೆಲೆ ಕೊಡದವರಂತೆ ಕಂಡರೂ ತಮ್ಮೊಳಗೆ ಒಂದು ಸೂಕ್ಷ್ಮ ಮೃದುವಾದ ಹೃದಯವನ್ನ ಬಚ್ಚಿಟ್ಕೊಂಡಿರ್ತಾರೆ. ತಮ್ಮನ್ನ ಮತ್ತು ತಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸಿಕೊಳ್ಳಲು ಇವರು ಯಾವುದೇ ಹಂತಕ್ಕೆ ಹೋಗ್ತಾರೆ. ಏಡಿಯ ಕಾಲುಗಳಂತೆ ಇವರು ಒಮ್ಮೆ ಹಿಡಿದಿದ್ದನ್ನ ಅದು ಸಂಬಂಧವೇ ಆಗಿರ್ಲಿ, ನೆನಪೇ ಆಗಿರ್ಲಿ ಸುಲಭವಾಗಿ ಬಿಟ್ಕೊಡೋದಿಲ್ಲ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಚಂದ್ರದೇವ. ಚಂದ್ರ ಎಂದ್ರೆ ಮನಸ್ಸು, ಭಾವನೆಗಳು, ತಾಯಿ ಮತ್ತು ಪೋಷಣೆಯ ಕಾರಕ. ಹಾಗಾಗಿಯೇ ಕರ್ಕಾಟಕ ರಾಶಿಯವರಿಗೆ ಹುಟ್ಟಿನಿಂದಲೇ ಇತರರನ್ನ ಪೋಷಿಸುವ ಕಾಳಜಿ ತೋರುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ. ಕರ್ಕಾಟಕ ರಾಶಿಯವರು ಸಿಹಿ ಖಾದ್ಯಗಳನ್ನ ಇಷ್ಟಪಟ್ಟು ಸವಿಯುತ್ತಾರೆ. ಚಂದ್ರನಂತೆ 15 ದಿನ ಸಂತೋಷವಾಗಿರ್ತಾರೆ. ಇನ್ನುಳಿದ 15 ದಿನಗಳು ಕಾರಣವಿಲ್ಲದೆ ದುಃಖಿಸುವ, ಯೋಚಿಸುವ, ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡ್ತಿರ್ತಾರೆ. ಭೂತಕಾಲದ ಘಟನೆಗಳನ್ನ ಮರೆಯಲಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಕಷ್ಟಪಡ್ತೀರಾ, ಕನ್ಫ್ಯೂಸ್ ಮಾಡಿಕೊಳ್ತೀರಾ. ಚಂದ್ರನಿಗೆ ಹೇಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷಗಳಿವೆಯೋ ಹಾಗೆ ಇವರ ಮೂಡ್ ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಇದೇ ಇವರ ದೊಡ್ಡ ಶಕ್ತಿ ಮತ್ತು ದೊಡ್ಡ ದೌರ್ಬಲ್ಯವೂ ಹೌದು. ಮೇಲ್ನೋಟಕ್ಕೆ ಇವರು ಬಹಳ ಪ್ರೀತಿಯಿಂದ, ನಗುಮುಖದಿಂದ ಮಾತನಾಡಿಸ್ತಾರೆ, ಎಲ್ಲರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇವರು ಒಳ್ಳೆಯ ಕೇಳುಗರು, ಇನ್ನೊಬ್ಬರಿಗಿಲ್ಲ. ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಇವರ ಬಳಿ ಹೇಳಿಕೊಂಡರೆ ತಾಯಿಯಂತೆ ಸಮಾಧಾನ ಮಾಡ್ತಾರೆ. ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಭಾಗವಷ್ಟೇ. ಸಾಮಾನ್ಯವಾಗಿ ಅಂದುಕೊಳ್ಳೋದು ಕರ್ಕಾಟಕ ರಾಶಿಯವರು ಬಹಳ ದುರ್ಬಲರು, ಸದಾ ಅಳ್ತಿರ್ತಾರೆ, ಸುಲಭವಾಗಿ ನೋವು ಮಾಡಿಕೊಳ್ತಾರೆ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಕರ್ಕಾಟಕ ರಾಶಿಯವರು ಭಾವನಾ ಜೀವಿಗಳೇ ಹೊರತು ದುರ್ಬಲರಲ್ಲ. ಹೌದು, ಇವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಒಂದು ಸಣ್ಣ ಮಾತು ಕೂಡ ಇವರ ಹೃದಯಕ್ಕೆ ಚುಚ್ಚುತ್ತದೆ. ಆದ್ರೆ ತಮ್ಮ ನೋವನ್ನು ಅವರು ಅಳುವಿನ ಮೂಲಕ ಹೊರಹಾಕಿ ಮನಸ್ಸನ್ನ ಶುದ್ಧಿ ಮಾಡಿಕೊಳ್ತಾರೆ. ಅವರು ಕಣ್ಣೀರಿನ ದೌರ್ಬಲ್ಯದ ಸಂಕೇತವಲ್ಲ, ಅದು ಅವರ ಭಾವನೆಗಳ ಪ್ರಾಮಾಣಿಕತೆಯ ಪ್ರತೀಕ. ಇವರಲ್ಲಿರುವ 6ನೇ ಇಂದ್ರಿಯ ಬಹಳ ಶಕ್ತಿಯುತವಾಗಿರುತ್ತೆ. ಮುಂದೆ ಆಗೋದನ್ನ ಗ್ರಹಿಸುವ ಶಕ್ತಿ ಇವರಿಗಿರುತ್ತದೆ. ಹಾಗಾಗಿ ಇವರ ಎಚ್ಚರಿಕೆಗಳನ್ನ ಕಡೆಗಣಿಸಬಾರದು. ಕರ್ಕಾಟಕ ರಾಶಿಯವರು ಮನೆ ಮತ್ತು ಕುಟುಂಬಕ್ಕೆ ಕೊಡುವಷ್ಟು ಬೆಲೆಯನ್ನ ಬೇರೆ ಯಾವುದಕ್ಕೂ ಕೊಡೋದಿಲ್ಲ. ಇವರಿಗೆ ತಮ್ಮ ಮನೆಯ ಸ್ವರ್ಗ, ತಮ್ಮ ಕುಟುಂಬದ ಸಂತೋಷಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರ್ತಾರೆ. ಇವರ ಅತ್ಯುತ್ತಮ ಪೋಷಕರು, ಸಂಗಾತಿಗಳು ಮತ್ತು ಮಕ್ಕಳು ತಮ್ಮ ಹಳೆಯ ನೆನಪುಗಳು, ಬಾಲ್ಯದ ವಸ್ತುಗಳನ್ನ ಬಹಳ ಜೋಪಾನವಾಗಿ ಕಾಪಾಡಿಕೊಳ್ತಾರೆ. ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಯಾಕಂದ್ರೆ ಇವರ ಮನಸ್ಸಿನ ಆಳವನ್ನ ಅಳಿಯೋದು ಕಷ್ಟ. ಇವರು ಎಲ್ಲವನ್ನ ತಮ್ಮೊಳಗೆ ಇಟ್ಕೊಂಡಿರ್ತಾರೆ. ಆದ್ರೆ ಇವರ ಕಾಳಜಿ ಮತ್ತು ಪ್ರೀತಿ ವ್ಯಕ್ತವಾಗುತ್ತದೆ. ಇವರು ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಶಕ್ತಿಯಾಗುತ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ಇವರು ಹಣಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುವ ಸ್ಥಳದಲ್ಲಿನ ವಾತಾವರಣ ಮುಖ್ಯ. ಭಾವನಾತ್ಮಕ ಭದ್ರತೆ ಇಲ್ಲದಿದ್ರೆ ಇವರಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಇವರು ನರ್ಸಿಂಗ್, ಶಿಕ್ಷಕ ವೃತ್ತಿ, ಸಮಾಜ ಸೇವೆ, ಮನೋವಿಜ್ಞಾನ, ಅಡುಗೆ ಮತ್ತು ಮಾನವ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಬಹಳ ಯಶಸ್ಸು ಗಳಿಸ್ತಾರೆ. ಇವರ ಸಹಾನುಭೂತಿಯ ಗುಣವೇ ಇವರನ್ನ ವೃತ್ತಿಯಲ್ಲಿ ಮೇಲೆ ತರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡೋದ್ರಲ್ಲಿ ಇವರು ನಿಪುಣರು. ಇವರು ದುಂದುವೆಚ್ಚ ಮಾಡುವುದು ಬಹಳ ಅಪರೂಪ.
ತಮ್ಮ ಮತ್ತು ತಮ್ಮ ಕುಟುಂಬದ ತುರ್ತು ಪರಿಸ್ಥಿತಿಗಳಿಗಾಗಿ ಯಾವಾಗಲೂ ಒಂದು ಮೊತ್ತವನ್ನ ಕೂಡಿಟ್ಟಿರ್ತಾರೆ. ಇವರಿಗೆ ಹಣವೆಂದ್ರೆ ಕೇವಲ ಕಾಗದವಲ್ಲ, ಅದು ಒಂದು ಭದ್ರತೆ. ಪ್ರೀತಿಯ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರದ್ದು ಒಂದು ಭಾವನಾತ್ಮಕ ಪಯಣ. ಇವರು ಪ್ರೀತಿಯಲ್ಲಿ ಬಿದ್ದರೆ ಸಂಪೂರ್ಣವಾಗಿ ತಮ್ಮನ್ನ ಸಮರ್ಪಿಸಿಕೊಳ್ತಾರೆ. ಇವರ ಪ್ರೀತಿ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ. ತಮ್ಮ ಸಂಗಾತಿಯ ಪ್ರತಿಯೊಂದು ಸಣ್ಣ ವಿಚಾರವನ್ನ ಗಮನದಲ್ಲಿಟ್ಕೊಂಡಿರ್ತಾರೆ. ಅವರ ಸಂತೋಷಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಅತಿಯಾದ ಕಾಳಜಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುತ್ತದೆ. ಇವರ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಅನುಮಾನದ ಸ್ವಭಾವ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ತಮ್ಮ ಸಂಗಾತಿ ತಮಗೆ ಮಾತ್ರ ಸೇರಬೇಕು ಎಂಬ ಭಾವನೆ ಇವರಲ್ಲಿ ಬಲವಾಗಿರುತ್ತದೆ. ಸಣ್ಣ ವಿಷಯಕ್ಕೂ ಇವರು ಬೇಸರವನ್ನ ಮಾಡಿಕೊಳ್ಳೋದ್ರಿಂದ ಸಂಗಾತಿಗೆ ಇವರನ್ನು ನಿಭಾಯಿಸೋದು ಕಷ್ಟವಾಗಬಹುದು. ಇವರು ತಮ್ಮ ನೋವನ್ನ ನೇರವಾಗಿ ಹೇಳುವ ಬದಲು ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಅಥವಾ ಸಿಂಪತಿ ಗಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇವರ ಮೂಡ್ ಸ್ವಿಂಗ್ಸ್, ಮನಸ್ಥಿತಿಯ ಏರಿಳಿತವನ್ನ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಪ್ರೀತಿ ಸಾಗರದಲ್ಲಿ ತೇಲಿದಂತೆ ಇರುತ್ತದೆ. ಎಲ್ಲರ ಕಷ್ಟಕ್ಕೆ ಮರುಗುವ ಕರ್ಕಾಟಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಅಂತ ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ಸೂಕ್ಷ್ಮ ಸ್ವಭಾವವೇ ಇವರ ದೊಡ್ಡ ಶತ್ರು. ಯಾರಾದ್ರೂ ತಮಗೆ ನೋವು ಮಾಡಿದ್ರೆ ಅಥವಾ ದ್ರೋಹ ಬಗೆದ್ರೆ ಅದನ್ನ ಜೀವನ ಪರ್ಯಂತ ಮರೆಯೋದಿಲ್ಲ. ಆ ನೋವನ್ನ ತಮ್ಮೊಳಗೆ ಹಿಡಿದಿಟ್ಕೊಂಡು ಒಳಗೊಳಗೆ ಕೊರಗ್ತಾರೆ. ಶ್ರಮಿಸೋದು ಇವರಿಗೆ ಬಹಳ ಕಷ್ಟ. ಪ್ರತಿಯೊಂದು ವಿಷಯವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ. ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಮತ್ತು ಭಯ ಇವರನ್ನ ಸದಾ ಕಾಡುತ್ತದೆ. ಕೆಲವೊಮ್ಮೆ ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಸಾಧ್ಯವಾಗದೆ ತಮಗೆ ಹಾನಿ ಮಾಡಿಕೊಳ್ಳುವ ಸಂದರ್ಭಗಳು ಇರುತ್ತವೆ. ಕರ್ಕಾಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಇವರ ಆರೋಗ್ಯವು ನೇರವಾಗಿ ಇವರ ಮನಸ್ಸಿಗೆ ಸಂಬಂಧಿಸಿದೆ. ಇವರು ಭಾವನಾತ್ಮಕವಾಗಿ ಸಂತೋಷವಾಗಿದ್ರೆ ಆರೋಗ್ಯವಾಗಿರ್ತಾರೆ. ಸ್ವಲ್ಪ ಬೇಸರವಾದ್ರೂ ಅದರ ಪರಿಣಾಮ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದ್ದು. ಗ್ಯಾಸ್ಟ್ರಿಕ್, ಅಜೀರ್ಣ ಮತ್ತು ಹೊಟ್ಟೆ ಹುಣ್ಣು ಸಾಮಾನ್ಯ. ಅತಿಯಾದ ಚಿಂತೆಯಿಂದಾಗಿ ಮಾನಸಿಕ ಒತ್ತಡ, ಖಿನ್ನತೆ ಮತ್ತು ಆತಂಕದಂತಹ ಸಮಸ್ಯೆಗಳು ಕಾಡಬಹುದು. ಇವರು ಭಾವನಾತ್ಮಕವಾದಾಗ ಹೆಚ್ಚು ತಿನ್ನುವ ಅಭ್ಯಾಸವನ್ನ ಹೊಂದಿರ್ತಾರೆ. ಇವರು ಪ್ರತಿದಿನ ಧ್ಯಾನ ಮಾಡುವುದು, ತಮ್ಮ ಭಾವನೆಗಳನ್ನ ಆಪ್ತರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಅನಗತ್ಯ ಚಿಂತೆಯನ್ನ ಬಿಡುವುದು ಅತ್ಯಗತ್ಯ. ಬನ್ನಿ ಈಗ ಕರ್ಕಾಟಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ. ಚಂದ್ರನ ಆಳ್ವಿಕೆಯಲ್ಲಿರುವ ಇವರ ಜೀವನವು ಭಾವನೆಗಳ ಅಲೆಗಳ ಮೇಲೆ ಸಾಗುತ್ತದೆ. ಇವರ ಜೀವನದ ಮುಖ್ಯ ಉದ್ದೇಶವೇ ಒಂದು ಸುರಕ್ಷಿತ, ಪ್ರೀತಿಪೂರ್ಣ ಗೂಡನ್ನ ಹುಡುಕುವುದು ಅಥವಾ ಕಟ್ಟುವುದು. ಇವರ ಯಶಸ್ಸನ್ನ ಹಣ, ಅಂತಸ್ತಿನಿಂದ ಅಳೆಯಲಾಗುವುದಿಲ್ಲ. ಇವರ ಯಶಸ್ಸು ಇರೋದು ತಮ್ಮ ಕುಟುಂಬದ ಸಂತೋಷದಲ್ಲಿ. ಜೀವನದಲ್ಲಿ ಇವರು ಎದುರಿಸುವ ಅತಿ ದೊಡ್ಡ ಸವಾಲು ಎಂದ್ರೆ ತಮ್ಮದೇ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪ್ರಾಯೋಗಿಕವಾಗಿ ಯೋಚಿಸುವುದು. ಯಾವಾಗ ಇವರು ತಮ್ಮ 6ನೇ ಇಂದ್ರಿಯವನ್ನ ಸರಿಯಾಗಿ ಬಳಸಿಕೊಂಡು ತಮ್ಮ ಸೂಕ್ಷ್ಮತೆಯನ್ನ ದೌರ್ಬಲ್ಯದ ಬದಲು ಶಕ್ತಿಯಾಗಿ ಪರಿವರ್ತಿಸಿಕೊಳ್ತಾರೋ ಅಂದು ಇವರನ್ನ ತಡೆಯುವವರು ಯಾರೂ ಇರೋದಿಲ್ಲ. ಇವರ ಸಹಾನುಭೂತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣವೇ ಇವರಿಗೆ ಸಮಾಜದಲ್ಲಿ ದೊಡ್ಡ ಗೌರವವನ್ನ ತಂದುಕೊಡುತ್ತೆ. ಅವರ ನಿಜವಾದ ಶಕ್ತಿ ಇರೋದು ಅವರ ಹೃದಯದಲ್ಲಿ. ಕರ್ಕಾಟಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಪ್ರತಿಯೊಂದು ವಿಷಯಕ್ಕೂ ಅತಿಯಾಗಿ ಯೋಚಿಸೋದನ್ನ ನಿಲ್ಲಿಸಿ. ಎಲ್ಲವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಹಳೆಯ ನೋವುಗಳನ್ನ ಮರೆತು ಕ್ಷಮಿಸಲು ಕಲಿಯಿರಿ. ಇದು ನಿಮ್ಮ ಮನಸ್ಸಿನ ಭಾರವನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಭಾವನೆಗಳನ್ನ, ನೋವನ್ನ ನಿಮ್ಮ ಆಪ್ತರೊಂದಿಗೆ ನೇರವಾಗಿ ಹೇಳಿಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಧ್ಯಾನ, ಯೋಗ ಅಥವಾ ನಿಮಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಸೋಮವಾರ ಅಥವಾ ಹುಣ್ಣಿಮೆಯ ದಿನ ಶಿವನಿಗೆ ಅಥವಾ ಚಂದ್ರನಿಗೆ ಪೂಜೆ ಸಲ್ಲಿಸೋದು, ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿ ಅಂದ್ರೆ ಕೇವಲ ಕಣ್ಣೀರು ಮತ್ತು ಭಾವನಾತ್ಮಕತೆ ಅಲ್ಲ. ಅವರೊಳಗೆ ಅಪಾರವಾದ ಪ್ರೀತಿ, ಅದ್ಭುತವಾದ ಗ್ರಹಣ ಶಕ್ತಿ ಇದೆ ಮತ್ತು ಎಲ್ಲರನ್ನ ಸಂತೋಷವಾಗಿಡಲು ಮೇಲ್ನೋಟಕ್ಕೆ ದುರ್ಬಲರಂತೆ ಕಂಡರೂ ತಮ್ಮ ಪ್ರೀತಿ ಪಾತ್ರರಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಮುಂದಿನ ಬಾರಿ ನೀವು ಯಾವುದೇ ಕರ್ಕಾಟಕ ರಾಶಿಯವರನ್ನ ಭೇಟಿಯಾದಾಗ ಅವರ ಬದಲಾಗುವ ಮೂಡಿನ ಹಿಂದಿರುವ ಆ ನಿಸ್ವಾರ್ಥ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.